ಸೊ 35 ನಿಮಿಷ ಡ್ರೋನ್ ದಾಳಿ ಮಾಡಿದಂತ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಕೂಡ ಹೊಡೆದುರುಳಿಸಲಾಗಿದೆ. ಪಾಕ್ ದಾಳಿಯಿಂದ ಯಾವುದೇ ಹಾನಿಯಾಗಿಲ್ಲ, ಭಾರತ ಸೇನಾ ನೆಲೆಗಳು ಸೇಫ್. ಇದು ಡಿಫೆನ್ಸ್ ಮಿನಿಸ್ಟ್ರಿಯಿಂದಲೇ ಬಂದಿರುವಂಥ ಅಫಿಷಿಯಲ್ ಟ್ವೀಟ್. ಅದು military stations at Jammu, Pathankot, Udhampur were targeted by Pakistani origin drones and missiles along the international border and in Jammu Kashmir today. The threats were swiftly neutralized using kinetic and non-kinetic capabilities in line with the established standard operating procedure SOP. ಯಾವುದೇ ಕ್ಯಾಶುವಲ್ಟಿ ಇಲ್ಲ, ನೋ ಕ್ಯಾಶುವಲ್ಟೀಸ್ ಆರ್ ಮೆಟೀರಿಯಲ್ ಲಾಸಸ್ ವೇರ್ ರಿಪೋರ್ಟೆಡ್ ಅಂತ ಕೂಡ ಹೇಳಿದರು. ಯಾವುದೇ ಮೆಟೀರಿಯಲ್ ಲಾಸ್ ಆಗಿಲ್ಲ ಅನ್ನೋದನ್ನು ಕೂಡ ತನ್ನ ಟ್ವೀಟಲ್ಲಿ ತಿಳಿಸಿದೆ. India remains fully prepared to defend its sovereignty and ensure the safety of its people. ಸೊ ಅದನ್ನು ಕೂಡ ಇವತ್ತಿನ ಅಫಿಷಿಯಲ್ ಟ್ವೀಟ್ನಲ್ಲಿ ನಮ್ಮ ಡಿಫೆನ್ಸ್ ತಿಳಿಸಿದೆ. ಸೊ ಭಾರತ ಪಾಕಿಸ್ತಾನದ ನಡುವೆ ನಡೀತಿರುವಂಥ ಘರ್ಷಣೆ ಈಗ ಇನ್ನೊಂದು ಹಂತಕ್ಕೆ ಹೊತ್ತು ಹೋಗಿದೆ. ಬಹುತೇಕ ಜನರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಹೇಗೆ ಉತ್ತರ ಕೊಡುತ್ತೆ ಅಂತಂದರೆ ಮೇ ಬಿ ಒಂದಷ್ಟು ಉಗ್ರರ ಕ್ಯಾಂಪ್ಗೆ ಹೋಗಿ ದಾಳಿ ಮಾಡಿ ಬರ್ಬೋದು, ಏನು ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಸೊ ಅದೇ ರೀತಿಯಾಗಿ ಏನಾದರೂ ಸ್ಟ್ರೈಕ್ ಮಾಡಿ ಒಂದಷ್ಟು ಉಗ್ರರ ಅಡಗುದಾನಗಳನ್ನು ಪುಡಿ ಮಾಡಿ ವಾಪಸ್ ಬರುವಂಥದ್ದು ಆಗ್ಬೋದು, ಅಷ್ಟಕ್ಕೆ ಸೀಮಿತವಾಗಿರುತ್ತೆ ಏನೋ. ನಗರಗಳಿಗೆಲ್ಲ ನುಗ್ಗಿ ಹೊಡೆಯುವಂಥದ್ದು ಆಗುತ್ತಾ, ಕರಾಚಿಯನ್ನು ತಲುಪುವಂಥದ್ದು ಇಂಥದ್ದೆಲ್ಲ ಸಾಧ್ಯವಾಗದೇ ಇರಬಹುದು ಅಂತ. ಆದರೆ ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು, ಕನಸಿನಲ್ಲೂ ಕೂಡ ನೆನೆಸ್ಕೊಳ್ಳೋದಂತಹ ಒಂದು ಉತ್ತರ ಅವರಿಗೆ ಸಿಗುತ್ತೆ, ಕಲ್ಪನೆಗೂ ಮೀರಿದಂಥ ಒಂದು ಉತ್ತರ ಸಿಗುತ್ತೆ ಅಂತ. ಸೊ ಪಾಕಿಸ್ತಾನ ಈಗ ಇದನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಹೌದು, ಇವರು ಉತ್ತರವನ್ನು ಕೊಡ್ತಾರೆ, ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ, ಹೌದು. ಬಟ್ ಈ ರೀತಿ ನಗರಗಳಿಗೆ ನುಗ್ಗಿ ಹೊಡಿತಾರೆ ಅಂತ ಪಾಕಿಸ್ತಾನಕ್ಕೆ ಈಗ ನಿನ್ನೆವರೆಗೂ ಕೂಡ ಆ ಸೂಚನೆ ಅಷ್ಟಿರಲಿಲ್ಲ ಅಂತ ಅನಿಸುತ್ತೆ. ಸೊ ಈಗ ಬಂಕರ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಇದು ಜಮ್ಮುವಿನಲ್ಲಿರುವಂಥ ಬಂಕರ್ಗಳು. ಸೊ ಬಂಕರ್ನಲ್ಲೇ ಅವರಿಗೆ ಬೇಕಾದಂಥ ಅಡುಗೆ ವ್ಯವಸ್ಥೆ, ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಸೇಫ್ ಆಗಿರೋದಕ್ಕೆ ಬಂಕರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲೇ ಇವತ್ತು ಜೀವನ. ಸೊ ಬಂಕರ್ನಲ್ಲಿ ಜನ ಅಡಗಿದ್ದಾರೆ. TV9 ಕೂಡ ಅಲ್ಲಿಂದ ಗ್ರೌಂಡ್ ರಿಪೋರ್ಟನ್ನು ಕೊಡ್ತು. ಮಹಿಳೆಯರು ಎಲ್ಲರೂ ಕೂಡ ಬಂದು ಬಂಕರ್ನಲ್ಲಿ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಯುದ್ಧದ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರಾಷ್ಟ್ರಗಳನ್ನು ನೋಡ್ತಾ ಇದ್ವಿ, ಹೇಗೆ ದಾಳಿ ಆಗ್ತಿತ್ತು, ಆಗ ಬಂಕರ್ನಲ್ಲಿ ಇರಬೇಕಾಯಿತು. ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಬೇರೆ ದೇಶಗಳಿಗೆ ಹೋದಂಥವರು TV9ನಲ್ಲೇ ಲೈವ್ ಆ ಬಂಕರ್ಗಳಿಂದ ಮಾತನಾಡಿದರು. ಯುಕ್ರೇನಲ್ಲಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿನ ವಿದ್ಯಾರ್ಥಿಗಳು TV9 ಜೊತೆ ಮಾತನಾಡಿದ್ದು ನೀವು ನೋಡಿದ್ರಿ. ಅದಾದ ನಂತರ ಬಂಕರ್ನಿಂದ ಸೇಫ್ ಆಗಿ ಹೊರಬಂದಿದ್ದು. ಆದರೆ ಈಗ ನಮ್ಮ ದೇಶದಲ್ಲೇ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಪಾಕಿಸ್ತಾನದ ಆ ಒಂದು ಮನಸ್ಥಿತಿ, ಆ ಉಗ್ರರ ಪೈಶಾಚಿಕ ಪ್ರವೃತ್ತಿ. ಒಂದು ರೀತಿ ದೇವರು ಕೊಟ್ಟಿರುವಂಥ ಜೀವನ ಏನಿದೆ, ನಾವು ಬದುಕೋದಕ್ಕೆ ಸುಂದರವಾದಂಥ ಪ್ರಕೃತಿ, ಗಾಳಿ, ನೀರು, ಬಾಂಧವ್ಯ, ಒಡನಾಟ, ಇದೆಲ್ಲವನ್ನು ಕೂಡ ಮೀರಿ ಈ ಉಗ್ರರದ್ದು ಬೇರೆದೆ. ಕೊಲ್ಲೋದು, ರಕ್ತ, ಒದ್ದಾಟ, ಹಿಂಸೆ, ಇದರಲ್ಲೇ ಸಂತೋಷವನ್ನು ಕಂಡುಕೊಳ್ಳುವಂಥ ವಿಕೃತ ಮನಸ್ಸಿನ ಉಗ್ರರು ಮಾಡಿರುವಂಥ ಕೃತ್ಯ ಇವತ್ತು ದೇಶಗಳ ನಡುವೆ ಯುದ್ಧಕ್ಕೆ ಕಾರಣವಾಗಿದೆ. ನಮ್ಮ ಮೆದುಳು ಯಾವ ರೀತಿ ಯೋಚನೆ ಮಾಡುತ್ತೆ, ಅದು ಏನಕ್ಕೆ ಕಾರಣ ಆಗುತ್ತೆ ಅನ್ನೋದು ಇವತ್ತಿನ ಪ್ರತ್ಯಕ್ಷ ಸಾಕ್ಷಿ. का सिलसिला है। ठीक भारत ने जब स्ट्राइक शुरू किया उसके बाद बढ़ने लगा। उससे पहले पहलगाम आतंकी हमले के बाद लाइन ऑफ कंट्रोल के इलाकों में पूंछ, राजौरी, ऊडी सेक्टर, करना, केरन, टंगधार, ये तमाम जगहों पर पाकिस्तान की तरफ से सीज फायर का उल्लंघन किया जा रहा था। लेकिन अब चूंकि जम्मू में जिस तरह लगातार अखनूर, उधमपुर, जम्मू, उसके बाद पठानकोट में ड्रोन से और मिसाइल से पाकिस्तान ने भारत की मिलिट्री फैसिलिटीज पर और सिविलियन इलाकों में टारगेट करना शुरू किया, तो भारतीय फौज ने भी लगातार जवाबी कार्रवाई की और उन्हें कोशिशों को विफल किया। लेकिन इस समय मैं ओडी सेक्टर में मौजूद हूं और लगातार आप देख पा रहे होंगे तस्वीरें, मेरे कैमरा पर्सन आपको दिखाएं। हम जो है अंडरग्राउंड बंकर में इस समय पहुंचे हैं, क्योंकि बाहर मैसिव मोटार शेलिंग हो रही है। पूरा इलाका जो है शेलिंग से गूंज उठा है और ये तमाम लोग आप देख सकते हैं, इन्होंने भी हमारे साथ इस अंडरग्राउंड बंकर में जो है यहाँ पर शरण ली है, यहाँ सेफ अपने आप को करने की कोशिश कर रहे हैं। लेकिन इतना जोर से यहाँ पर शेलिंग हो रहा है पार से और यहाँ से भी जवाबी कार्रवाई दी जा रही है, तो ये दीवारें जो है ये भी हिल रही है। मेरे कैमरा पर्सन उस तरफ पैन करके हल्का सा दिखाएं तो आप देख सकते हैं
उस तरफ आप ये दीवानों में जो क्रैक्स देख रहे हैं, ये शेलिंग की वजह से ये क्रैक्स है जिस जगह पर, जिस बंकर में हम मौजूद है। तो ये स्थिति आप इससे अंदाजा लगा सकते हैं कि किस तरह की स्थिति जम्मू कश्मीर में खासतौर पर है। और अब जो है पाकिस्तान भारत के अन्य हिस्सों में भी लगातार जो हमला है वो करने की कोशिश कर रहा है, खासतौर पर ड्रोन और मिसाइल से। लेकिन भारत का एयर डिफेंस सिस्टम लगातार सतर्क है और तमाम कोशिशों को विफल किया जा रहा है। लेकिन इस बीच लाइन ऑफ कंट्रोल के इलाकों में लगातार तनाव है और आपको इस स्थिति से अंदाजा लग रहा होगा कि किस तरह का तनावपूर्ण हालत है। हालांकि जीरो लाइन और रेड जोन इलाकों से लोगों को प्रशासन ने कल से ही निकाला, लेकिन अब शेलिंग जो है काफी दूर दूर रेंज तक हो रही है और पाकिस्तान की ओर से मिलिट्री फैसिलिटेशन और फैसिलिटीज और जो स्थानीय लोग हैं उनको टारगेट किया जा रहा है। काफी कैजुअलिटीज पहले से जम्मू कश्मीर में कुछ दिनों से 13 के आंकड़े तक पहुंची है, 50 से ज्यादा लोग घायल हैं। अभी भी मेरे पास जानकारी आ रही है, आज भी कुछ कैजुअलिटीज जो है उड़ी सेक्टर में सुनने को मिल रही है, हालांकि उसकी अभी आधिकारिक पुष्टि नहीं हुई है। लेकिन जहां मैं खड़ा हूं इस बंकर के बिल्कुल बगल में हम देख पा रहे थे कि किस तरह वहां पर शेल गिरा, मोटार गिरा और उसके बाद वहां आग नमूदार हुई। और इस आग से पहले ही कई इलाके जो है वो आग की चपेट में है और कहीं मकान जो है वो यहां ध्वस्त हुए थे और स्थिति बहुत ही गंभीर है। फिलहाल कोशिश की जा रही है कि जवाबी कार्रवाई की जाए और लोगों को सुरक्षित रखा जाए। ಇನ್ನು ಜಮ್ಮುವಿನಲ್ಲಿ ಪಾಕ್ನ ಸುಸೈಡ್ ಡ್ರೋನ್, ಆ ಡ್ರೋನ್ ಅನ್ನ ಏರ್ ಡಿಫೆನ್ಸ್ ಗನ್ ಈಗ ಹೊಡೆದುರುಳಿಸ್ತಿದೆ. ಜಮ್ಮುವಿನ ಪಾಕ್ನಲ್ಲಿ ಸುಸೈಡ್ ಡ್ರೋನ್ ದಾಳಿ, ಏರ್ ಡಿಫೆನ್ಸ್ ಗನ್ ಈಗ ಆ ಡ್ರೋನ್ ಅನ್ನ ಹೊಡೆದುರುಳಿಸಿದೆ. ಡ್ರೋನ್ ಅನ್ನ ಏರ್ ಡಿಫೆನ್ಸ್ ಗನ್ ಈಗ ಹೊಡೆದುರುಳಿಸಿರೋದು. ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು, ಪಾಕಿಸ್ತಾನದ ಬಳಿ ಯಾವ ಹಾಳುಮೂಳು ವೆಪನ್ಗಳಿದಾವೋ ಎಲ್ಲವನ್ನೂ ಕೂಡ ಇವತ್ತು ಹೊರಗಡೆ ಬಿಟ್ಟಿದ್ದಾರೆ. ಇವತ್ತು ಅದರಲ್ಲಿ ಕೆಲವೊಂದಷ್ಟು ವರ್ಕೇ ಆಗ್ತಿಲ್ಲ. ಜಮ್ಮುವಿನಲ್ಲಿ ಪಾಕ್ ಡ್ರೋನ್ ಅನ್ನ ಈಗ ಏರ್ ಡಿಫೆನ್ಸ್ ಗನ್ ಹೊಡೆದುರುಳಿಸಿದೆ. ಜಮ್ಮುವಿನ ಪಾಕ್ ಸುಸೈಡ್ ಡ್ರೋನ್ ಅದನ್ನ ಈಗ ಏರ್ ಡಿಫೆನ್ಸ್ ಗನ್ ಹೊಡೆದುರುಳಿಸಿರೋದು. ಸೊ ಭಾರತ ನಿರಂತರವಾಗಿ ಪಾಕಿಸ್ತಾನದ ಪ್ರತಿಯೊಂದು ದಾಳಿಯನ್ನು ಕೂಡ ಕರೆಕ್ಟಾಗಿ ಸಮರ್ಥವಾಗಿ ಫೇಸ್ ಮಾಡ್ತಾ ಇದೆ. ಏರ್ ಡಿಫೆನ್ಸ್ ಗನ್ ಮೂಲಕ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಸೊ TV9ನ ನಾನ್ ಸ್ಟಾಪ್ ಅಪ್ಡೇಟಲ್ಲಿ ಏನೇನು ಆಗ್ತಿದೆ, ಎಷ್ಟು ಮಟ್ಟಿಗೆ ಎಸ್ಕಲೇಟ್ ಆಯಿತು ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲೆಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಯಿತು, ಭಾರತ ಪಾಕಿಸ್ತಾನಕ್ಕೆ ಎಂಥ ಉತ್ತರವನ್ನು ಕೊಡಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಇವತ್ತು ಕೊಟ್ಟಿದೆ. ಹಾಗಂತೇಳಿ ಇದೇ ಎಂಡೇನಲ್ಲ, ಪಾಕಿಸ್ತಾನ ಕೂಡ ಇನ್ನೊಂದು ಹಂತದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದರೆ ಅದನ್ನು ಕೂಡ ಹಿಮ್ಮೆಟ್ಟಿಸುವಂಥ ತಾಕತ್ತು ಭಾರತ ಸೇನೆಗಿದೆ. ಅದಕ್ಕೂ ಕೂಡ ಸರ್ವಸನ್ನದ್ಧವಾಗಿ ನಮ್ಮ ಮೂರೂ ಸೇನೆಗಳು ಕೂಡ, ಸೇನಾ ಮುಖ್ಯಸ್ಥರು ಕೂಡ ತಯಾರಾಗಿದ್ದಾರೆ.